ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಮತ್ತೆ ಅದರ ಬಗ್ಗೆ ಮಾತನಾಡಿದ್ದಾರೆ. ನನಗೆ ವೋಟ್ ಹಾಕಿ ಗೆಲ್ಲಿಸಿದ್ದು ಮುಸ್ಲಿಮರಲ್ಲ ಹಿಂದೂಗಳು ಅನ್ನುವಂತಹ ಹೇಳಿಕೆಗೆ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನನ್ನ ಹೇಳಿಕೆಗೆ ನಾನು ಬದ್ಧ ಅಂತ ಹೇಳಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಓವೈಸಿ ಮಾತನಾಡಿದಂತಹ ಸಂದರ್ಭದಲ್ಲಿ ಯಾಕೆ ಮಾಧ್ಯಮದವರು ಮಾತನಾಡಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನನಗೆ ವೋಟ್ ಹಾಕಿ ಗೆಲ್ಲಿಸಿದ್ದು ಮುಸ್ಲಿಮರಲ್ಲ ಹಿಂದೂಗಳು ಅನ್ನುವಂತಹ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ. ಆದ್ರೆ ಯಾಕೆ ಓವೈಸಿ ಮಾತನಾಡಿದಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಮಾತನಾಡಲಿಲ್ಲ, ಈಗ ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಧ್ಯಮದವರಿಗೇನೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನೆಯನ್ನ ಮಾಡಿದ್ದಾರೆ. ತೋರ್ಸಲ್ಲ ವಯಸ್ಸು ತೋರ್ಸಲ್ಲ ಅದನ್ನ ಬಿಡ್ತೀರಿ ಯಾವ್ದಾರ ದೇಶ ವಿರುದ್ಧ ಹೇಳಿಕೆ ಕೊಡ್ತಾನೆ. ಅದ್ರ ಬಗ್ಗೆ ನಿಮ್ದು ಏನೋ ಇರುದಿಲ್ಲ. ನಿಮ್ ಟಿವಿ ತೋರಿಸಿದ ದೇಶ ವಿರುದ್ಧದ ಹೇಳಿಕೆಗಳನ್ನ ಈಗ ಪತ್ರಿಕಾ ಗೋಷ್ಠಿಯಲ್ಲಿ ನಾ ಏನ್ ಹೇಳ್ತೀನಿ ಅಷ್ಟು ಸಂಬಂಧಪಟ್ಟಿದ ಅಟೆಕ್ ನೀವು ಯಾವ್ದಾರ ವೈರಲ್ ಆಗಿತ್ತು ಬರೀ ಯಾವ್ದಲ್ಲ ಅವ್ರು ಏನೇನ್ ಭಾಷಣ ಅವ್ರು ವೈರಲ್ ಏನೇನ್ ಮಾಡ್ಯಾರ ಗೊತ್ತಾ ನೋಡ್ರಿ. ವಿಡಿಯೋ ವೈರಲ್ ಆಗ್ತಾವ್, 100 ಆಗ್ತಾವು. ನಮ್ಮ ಯಾವುದು ನಮ್ಮ ಶಿವಾಜಿ ಮಹಾರಾಜರ ಕಾರ್ಯಕ್ರಮ ಇತ್ತು, ಹೇಳಿದ್ದೀವಿ. ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಹತ್ತವಸಲಿ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಅದ್ರ ವಿರುದ್ಧ ಕ್ರಮ ತಗೋಬೇಕಂತ ಮಾತಾಡಿದ್ದೀನಿ. ಏನೇ ಈ ದೇಶನಾಗ ಹಿಂದೂ ಪರವಾಗಿ ಮಾತಾಡೋ ತಪ್ಪ? ಈ ಹಿಂದೂಗಳ ಬಗ್ಗೆ ಈ ದೇಶನಾಗ ಏನೋ ಬರೀ ಅಲ್ಪಸಂಖ್ಯಾತರ ಬಗ್ಗೆ ಖುಷಿ ಪಡಿಸೋರು ಅಷ್ಟೇ ನಿಮ್ಬೇಕಾ? ತೋರ್ಸಲ್ಲ ವಯಸ್ಸು ತೋರ್ಸಲ್ಲ ಅದನ್ನ ಬಿಡ್ತೀರಿ ಯಾವ್ದಾರ ದೇಶ ವಿರುದ್ಧ ಹೇಳಿಕೆ ಕೊಡ್ತಾನೆ. ಅದ್ರ ಬಗ್ಗೆ ನಿಮ್ದು ಏನೋ ಇರುದಿಲ್ಲ. ನಿಮ್ ಟಿವಿ ತೋರಿಸಿದ ದೇಶ ವಿರುದ್ಧದ ಹೇಳಿಕೆಗಳನ್ನ ಈಗ ಪತ್ರಿಕಾ ಗೋಷ್ಠಿಯಲ್ಲಿ ನಾ ಏನ್ ಹೇಳ್ತೀನಿ ಅಷ್ಟು ಸಂಬಂಧಪಟ್ಟಿದ ಅಟೆಕ್ ನೀವು ಯಾವ್ದಾರ ವೈರಲ್ ಆಗಿತ್ತು ಬರೀ ಯಾವ್ದಲ್ಲ ಅವ್ರು ಏನೇನ್ ಭಾಷಣ ಅವ್ರು ವೈರಲ್ ಏನೇನ್ ಮಾಡ್ಯಾರ ಗೊತ್ತಾ ನೋಡ್ರಿ. ವಿಡಿಯೋ ವೈರಲ್ ಆಗ್ತಾವ್, 100 ಆಗ್ತಾವು. ನಮ್ಮ ಯಾವುದು ನಮ್ಮ ಶಿವಾಜಿ ಮಹಾರಾಜರ ಕಾರ್ಯಕ್ರಮ ಇತ್ತು, ಹೇಳಿದ್ದೀವಿ. ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಹತ್ತವಸಲಿ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಅದ್ರ ವಿರುದ್ಧ ಕ್ರಮ ತಗೋಬೇಕಂತ ಮಾತಾಡಿದ್ದೀನಿ. ಏನೇ ಈ ದೇಶನಾಗ ಹಿಂದೂ ಪರವಾಗಿ ಮಾತಾಡೋ ತಪ್ಪ? ಈ ಹಿಂದೂಗಳ ಬಗ್ಗೆ ಈ ದೇಶನಾಗ ಏನೋ ಬರೀ ಅಲ್ಪಸಂಖ್ಯಾತರ ಬಗ್ಗೆ ಖುಷಿ ಪಡಿಸೋರು ಅಷ್ಟೇ ನಿಮ್ಬೇಕಾ? ಈಗಾಗಲೇ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿರುವಂತಹ ವಿಡಿಯೋ, ನನಗೆ ವೋಟ್ ಹಾಕಿರೋದು ಹಿಂದೂಗಳು ಮಾತ್ರ, ಮುಸ್ಲಿಮರಲ್ಲ, ವೋಟ್ ಹಾಕಬೇಡಿ ಅಂತಾನೆ ನಾನು ಮುಸ್ಲಿಮರಿಗೆ ಹೇಳಿದ್ದೆ ಅನ್ನುವಂತಹ ಮಾತು ಆಡಿದಂತಹ ಒಂದು ಭಾಷಣದ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹತ್ರ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ, ಸರಿ ಓವೈಸಿ ಮಾತನಾಡಿದ್ರೆ ಓಕೆ, ಹಾಗಾದ್ರೆ ನಾನ್ ಮಾತನಾಡಿದ್ರೆ ಯಾಕೆ ಈ ಪ್ರಾಬ್ಲಮ್ ಅನ್ನುವಂತಹ ಪ್ರಶ್ನೆಯನ್ನ ಮಾಧ್ಯಮದವರಿಗೆ ಅವರು ಕೇಳಿದ್ದಾರೆ. ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದೆಯಾ, ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತನಾಡೋದೇ ತಪ್ಪ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಫ್ತಾ ವಸೂಲಿ, ರೌಡಿ ಶೀಟರ್ಗಳ ಬಗ್ಗೆ ನಾನು ಮಾತನಾಡಿದ್ದೇನೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ನನಗೆ ವೋಟ್ ಹಾಕಿ ಗೆಲ್ಲಿಸಿದ್ದು ಮುಸ್ಲಿಮರಲ್ಲ ಹಿಂದೂಗಳು ಅನ್ನುವಂತಹ ಹೇಳಿಕೆಗೆ ಈಗಲೂ ಕೂಡ ನಾನು ಬದ್ಧ ಅನ್ನುವಂತಹ ಒಂದು ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಸಾಕಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ, ಯಾಕೆ ಆ ಸಂದರ್ಭದಲ್ಲಿ ನೀವು ಅದರ ಬಗ್ಗೆ ಮಾತನಾಡೋದಿಲ್ಲ? ಓವೈಸಿ ಹೇಳಿಕೆ, ದೇಶದ್ರೋಹದ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಯಾಕೆ ಮಾತನಾಡಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗೆಯೇ ಶಿವಾಜಿ ಮಹಾರಾಜರ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ಹೇಳಿದ್ದು ನಿಜ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ್ದೋ ವಿಡಿಯೋಗಳು ವೈರಲ್ ಆಗತ್ತೆ, ಹಾಗಾಗಿ ಆ ಸಂದರ್ಭದಲ್ಲಿ ಓವೈಸಿ ಮಾತನಾಡಿದ ವಿಡಿಯೋ ಯಾಕೆ ಅಷ್ಟು ವಿಡಿಯೋ ವೈರಲ್ ಆಗ್ಲಿಲ್ಲ, ಈಗ ಯಾಕೆ ಯಾವ್ಯಾವ ವಿಡಿಯೋಗಳನ್ನು ವೈರಲ್ ಮಾಡ್ತೀರಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಲ್ಪ ಅಸಮಾಧಾನದಿಂದ, ಆಕ್ರೋಶದಿಂದ ಕೂಡ ಮಾತನಾಡಿದ್ದಾರೆ. ಈಗಲೂ ಕೂಡ ನಾನು ಆ ಹೇಳಿಕೆಗೆ ಬದ್ಧ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಓವೈಸಿ ಮಾತನಾಡಿದ್ರು ಓಕೆ, ಆದ್ರೆ ನಾನ್ ಮಾತನಾಡಿದ್ರೆ ಮಾತ್ರ ಈ ರೀತಿಯಾಗಿ ಹೇಳ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ದೇಶದಲ್ಲಿ ಹಿಂದೂಗಳ ಬಗ್ಗೆ ಹಾಗಾದ್ರೆ ಮಾತನಾಡೋದೇ ತಪ್ಪ ಅನ್ನುವ ಪ್ರಶ್ನೆಯ ಜೊತೆಗೆ ಹಫ್ತಾ ವಸೂಲಿ, ರೌಡಿ ಶೀಟರ್ಗಳ ಬಗ್ಗೆ ನಾನು ಮಾತನಾಡಿದ್ದೇನೆ, ಹೌದು, ಈಗಲೂ ಕೂಡ ನಾನು ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ. ನನಗೆ ವೋಟ್ ಹಾಕಿ ಗೆಲ್ಲಿಸಿದ್ದು ಮುಸ್ಲಿಮರಲ್ಲ ಹಿಂದೂಗಳೇ, ನನಗೆ ವೋಟ್ ಹಾಕಬೇಡಿ ಅಂತ ನಾನು ಮುಸ್ಲಿಮರಲ್ಲಿ ಹೇಳಿದ್ದೆ ಅನ್ನುವಂತಹ ಮಾತನ್ನ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಆ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು, ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಆ ಒಂದು ವಿಡಿಯೋ ಹರಿದಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸ್ಪಷ್ಟೀಕರಣವನ್ನ ಕೇಳಿದ್ದಾರೆ
ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉತ್ತರ ಈ ರೀತಿಯಾಗಿತ್ತು. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಭಾಷಣದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹಿಂದೂಗಳ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ವೋಟ್ ಹಾಕಿದವನಿಗೆ ಹಿಂದೂಗಳು ಮುಸ್ಲಿಮರಲ್ಲ ಅಂತ. ಹಾಗಾದ್ರೆ ಆ ಭಾಷಣದಲ್ಲಿ ಹೇಳಿದಂತಹ ಮಾತೇನು, ಆ ವಿಡಿಯೋ ಏನು ನೋಡ್ಕೊಂಡ್ ಬರೋಣ. ಏನು ನೀವೆಲ್ಲ ಕಾರ್ಪೊರೇಟರ್ಗಳು ಹಿಂದೂ ಪರವಾಗಿ ಕೆಲಸ ಮಾಡಬೇಕು, ಸಾಬರ್ ಪರವಾಗಿ ಅಲ್ಲ ಅಂತ ಹೇಳಿ ನಾವು. ಯಾಕಂದ್ರ ಹೌದು ಜನ ನಾವು ಯಾರೀ ನನಗೆ ಹಾಕದವ್ರು ಯಾರು ಬಿಜಾಪುರನ ಓಟ ಸಾಬ್ರಿಗೆ ನಾ ಬ್ಯಾಡೆ ಅಂತ ಹೇಳಿದ್ದೆ ಮೊದಲ. ನಮ್ಮವ್ರಿಗೆ ಎಲ್ಲರಿಗೂ ತಾಕೀತು ಮಾಡಿದ್ದೆ. ನಾನು ಆಫೀಸಿಗೆ ನಾನು ಹಿಂದ ಮುಂದ ಎಲ್ಲರೇ ಟಪ್ಗಿಯವರು ಬುರ್ಕಾದವ್ರು ಬಂದು ನಿಂದಿರಬಾರ್ದು. ಹಾ ಅವ್ರದ್ದು ಬುದ್ಧಿ ಸಹಿತ ನೋಡೋದು ಬೇಡ. ನಾವು ಎಲೆಕ್ಷನ್ ಮುಗಿತ ಏನು ನೀವೆಲ್ಲ ಕಾರ್ಪೊರೇಟರ್ಗಳು ಹಿಂದೂ ಪರವಾಗಿ ಕೆಲಸ ಮಾಡಬೇಕು, ಸಾಬರ್ ಪರವಾಗಿ ಅಲ್ಲ ಅಂತ ಹೇಳಿ ನಾವು. ಯಾಕಂದ್ರ ಹೌದು ಜನ ನಾವು ಯಾರೀ ನನಗೆ ಹಾಕದವ್ರು ಯಾರು ಬಿಜಾಪುರನ ಓಟ ಸಾಬ್ರಿಗೆ ನಾ ಬ್ಯಾಡೆ ಅಂತ ಹೇಳಿದ್ದೆ ಮೊದಲ. ನಮ್ಮವ್ರಿಗೆ ಎಲ್ಲರಿಗೂ ತಾಕೀತು ಮಾಡಿದ್ದೆ. ನಾನು ಆಫೀಸಿಗೆ ನಾನು ಹಿಂದ ಮುಂದ ಎಲ್ಲರೇ ಟಪ್ಗಿಯವರು ಬುರ್ಕಾದವ್ರು ಬಂದು ನಿಂದಿರಬಾರ್ದು. ಹಾ ಅವ್ರದ್ದು ಬುದ್ಧಿ ಸಹಿತ ನೋಡೋದು ಬೇಡ. ನಾವು ಎಲೆಕ್ಷನ್ ಮುಗಿತ ತೋರ್ಸಲ್ಲ ವಯಸ್ಸು ತೋರ್ಸಲ್ಲ, ಅದನ್ನ ಬಿಡ್ತೀರಿ ಯಾವ್ದಾರ ಅಲ್ಲ. ದೇಶ ವಿರುದ್ಧ ಹೇಳಿಕೆ ಕೊಡ್ತಾನೆ, ಅದ್ರ ಬಗ್ಗೆ ನಿಮ್ದು ಏನೋ ಇರುದಿಲ್ಲ. ನಿಮ್ ಟಿವಿ ತೋರಿಸಿದ ದೇಶ ವಿರುದ್ಧದ ಹೇಳಿಕೆಗಳನ್ನ ಈಗ ಪತ್ರಿಕಾಗೋಷ್ಠಿಯಲ್ಲಿ ನಾ ಏನ್ ಹೇಳ್ತೀನಿ ಅಷ್ಟು ಸಂಬಂಧಪಟ್ಟಿದ ಅದೇ ನೀವು ಯಾವ್ದಾರ ವೈರಲ್ ಆಗಿತ್ತು ಬರೀ ಯಾವ್ದಲ್ಲ ಅವ್ರು ಏನೇನ್ ಭಾಷಣ ಅವ್ರು ವೈರಲ್ ಏನೇನ್ ಮಾಡ್ಯಾರ ಗೊತ್ತಾ ನೋಡ್ರಿ. ವಿಡಿಯೋ ವೈರಲ್ ಆಗ್ತಾವ್, 100 ಆಗ್ತಾವ್. ನಮ್ಮ ಯಾವುದು ನಮ್ಮ ಶಿವಾಜಿ ಮಹಾರಾಜರ ಕಾರ್ಯಕ್ರಮ ಇತ್ತು, ಹೇಳಿದೀವಿ. ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಹತ್ತವಸಲಿ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಅದ್ರ ವಿರುದ್ಧ ಕ್ರಮ ತಗೋಬೇಕಂತ ಮಾತಾಡಿದ್ದೀನಿ. ಏನೇ ಈ ದೇಶನಾಗ ಹಿಂದೂ ಪರವಾಗಿ ಮಾತಾಡೋ ತಪ್ಪ? ಈ ಹಿಂದೂಗಳ ಬಗ್ಗೆ ಈ ದೇಶನಾಗ ಏನೋ ಬರೀ ಅಲ್ಪಸಂಖ್ಯಾತರ ಬಗ್ಗೆ ಖುಷಿ ಪಡಿಸೋರು ಅಷ್ಟೇ ನಿಮ್ಬೇಕಾ? ತೋರ್ಸಲ್ಲ ವಯಸ್ಸು ತೋರ್ಸಲ್ಲ, ಅದನ್ನ ಬಿಡ್ತೀರಿ ಯಾವ್ದಾರ ಅಲ್ಲ. ದೇಶ ವಿರುದ್ಧ ಹೇಳಿಕೆ ಕೊಡ್ತಾನೆ, ಅದ್ರ ಬಗ್ಗೆ ನಿಮ್ದು ಏನೋ ಇರುದಿಲ್ಲ. ನಿಮ್ ಟಿವಿ ತೋರಿಸಿದ ದೇಶ ವಿರುದ್ಧದ ಹೇಳಿಕೆಗಳನ್ನ ಈಗ ಪತ್ರಿಕಾಗೋಷ್ಠಿಯಲ್ಲಿ ನಾ ಏನ್ ಹೇಳ್ತೀನಿ ಅಷ್ಟು ಸಂಬಂಧಪಟ್ಟಿದ. ಇದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದಂತಹ ವಿಡಿಯೋದ ಬಗ್ಗೆ ಈಗ ಕೊಡ್ತಾ ಇರುವಂತಹ ಸ್ಪಷ್ಟೀಕರಣ. ಈ ಹಿಂದೆ ಅವರು ಒಂದು ಶಿವಾಜಿ ಮಹಾರಾಜ್ ಅವರ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ, ಭಾಷಣದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನನಗೆ ವೋಟ್ ಹಾಕಿರೋದು ಹಿಂದೂಗಳು, ಮುಸ್ಲಿಮರಲ್ಲ. ಹಾಗಾಗಿ ಇಲ್ಲಿ ಯಾರ್ಯಾರು ಕಾರ್ಪೊರೇಟರ್ಗಳಿದ್ದಾರೋ ಅವರೆಲ್ಲರೂ ಕೂಡ ಹಿಂದೂಗಳ ಪರ ಕೆಲಸ ಮಾಡಬೇಕು, ಮುಸ್ಲಿಮರ ಪರ ಕೆಲಸ ಅಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಹಾಗೇನೆ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಕೆಲಸಗಳಾಗತ್ತೆ ಅನ್ನೋದು ಗೊತ್ತು ಅನ್ನುವಂತಹ ಮಾತನ್ನ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ರು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರೀಗ ಈ ರೀತಿಯಾದಂತಹ ಒಂದು ವಿಡಿಯೋ ವೈರಲ್ ಆಗಿದೆಯಲ್ಲ ಅಂತ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉತ್ತರ ಈ ರೀತಿಯಾಗಿದೆ. ಹೌದು, ನಾನು ಹೇಳಿರೋದು ಹೌದು, ಆ ಒಂದು ಮಾತಿಗೆ ನಾನು ಈಗಲೂ ಕೂಡ ಬದ್ಧ ಇದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಜೊತೆಗೆ ದೇಶಕ್ಕೆ ವಿರುದ್ಧವಾದಂತಹ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡುವವರ ಬಗ್ಗೆ ನೀವು ಮಾತನಾಡೋದಿಲ್ಲ, ನಾವು ಈ ಹಿಂದೂಗಳ ಬಗ್ಗೆ ನಾವು ಮಾತನಾಡೋದು ತಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಳಿದ್ದಾರೆ. ಆದ್ರೆ ಅವರು ಮಾತನಾಡಿದಂತಹ ಭಾಷಣದ ಬಗ್ಗೆ ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಅವರು ಹೇಳಿರುವಂತಹ ಸಂದರ್ಭದಲ್ಲಿ ಹಿಂದೂಗಳ ಪರವೇ ಕೆಲಸ ಮಾಡಬೇಕು ಕಾರ್ಪೊರೇಟರ್ಗಳು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ನನಗೆ ಮತ ಹಾಕಬೇಡಿ ಅಂತ ಹೇಳಿ ನಾನು ಮೊದಲೇ ಮುಸ್ಲಿಮರಿಗೆ ಹೇಳಿದ್ದೆ ಅನ್ನುವಂತಹ ಮಾತನ್ನ ಕೂಡ ಆ ಸಂದರ್ಭದಲ್ಲಿ ಭಾಷಣದಲ್ಲಿ ಹೇಳಿದ್ರು. ಹಿಂದೂಗಳ ಪರ ಕೆಲಸ ಮಾಡಬೇಕು ಅಂತ ಹೇಳಿ ಕಾರ್ಪೊರೇಟರ್ಗಳಿಗೆ ಸೂಚನೆ ಕೊಡುವುದರ ಜೊತೆಗೆ ಮುಸ್ಲಿಂ ಸಮುದಾಯದ ಪರ ಕೆಲಸ ಮಾಡಬೇಡಿ ಅನ್ನುವಂತಹ ಹೇಳಿಕೆ ಒಂದು ಕೊಟ್ಟಂತಹ ಭಾಷಣದ ವಿಡಿಯೋ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ನನ್ನ ಕಚೇರಿ ಸುತ್ತ ಟೋಪಿ ಹಾಕಿದವರು, ಗಡ್ಡ ಬಿಟ್ಟವರು ಬರೋದು ಬೇಡ, ಬುರ್ಕ ಹಾಕಿದವರು ಬರದಂತೆ ನೋಡ್ಕೊಳ್ಳಿ ಅಂತ ನಾನು ಮೊದಲೇ ಕಾರ್ಯಕರ್ತರಿಗೆ ತಿಳಿಸಿದ್ದೆ. ಹಿಂದೂ ಮಹಿಳೆಯರಿಗೆ ತೊಂದರೆ ಕೊಟ್ರೆ ನಡೆಯೋದಿಲ್ಲ, ಎಲ್ಲಿ ಬಾಳೆಹಣ್ಣಿನ ಗಾಡಿ ಇರುತ್ತೋ ಅಲ್ಲಿ ನಿಮ್ದು ಒಂದು ವಾಹನ ಇರಬೇಕು ಅಂತ ಹೇಳಿ ಭಾಷಣವೊಂದರಲ್ಲಿ ಶಾಸಕ ಯತ್ನಾಳ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಧ್ಯಮದವರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹತ್ರ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರು. ಈ ತರ ವಿಡಿಯೋ ವೈರಲ್ ಆಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹೌದು, ಈಗಲೂ ಕೂಡ ನಾನು ನನ್ನ ಹೇಳಿಕೆಗೆ ಬದ್ಧ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಓವೈಸಿ ಮಾತನಾಡಿದಾಗ ಕೂಡ ಸಾಕಷ್ಟು ವಿಡಿಯೋ ವೈರಲ್ ಆಗಿತ್ತು. ಆಗ ಯಾಕೆ ನೀವು ಪ್ರಶ್ನೆ ಕೇಳಿಲ್ಲ, ಆಕೆ ಯಾಕೆ ಮಾತನಾಡಲಿಲ್ಲ ಆ ಸಂದರ್ಭದಲ್ಲಿ ಅನ್ನುವಂತಹ ಮಾತನ್ನ ಹೇಳೋದ್ರ ಜೊತೆಗೆ ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತನಾಡೋದೇ ತಪ್ಪಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ ಪಟೇಲ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ಹೌದು ನಾನು ಹೇಳಿದ್ದು ಹೌದು, ಅದಕ್ಕೆ ನಾನು ಈಗಲೂ ಬದ್ಧ, ಯಾಕೆ ಓವೈಸಿ ಮಾತನಾಡಿದಾಗ ಯಾಕೆ ಯಾರು ಮಾತನಾಡೋದಿಲ್ಲ ಅನ್ನೋದ ಹೇಳೋದ್ರ ಜೊತೆಗೆ ಈಗ ಹಿಂದೂಗಳ ಪರ ಕೆಲಸ ಮಾಡಿ ಅಂತ ಒಬ್ಬ ಶಾಸಕರೇ ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಅದನ್ನ? ನವಿತಾ ಜನ, ಇದು ಜಾತ್ಯತೀತ ದೇಶ ಮತ್ತು ಪ್ರಜಾಪ್ರಭುತ್ವದಡಿ ಎಲ್ಲರೂ ಕೆಲಸ ಮಾಡಬೇಕು. ಸಂವಿಧಾನದಲ್ಲಿ ಕೂಡ ಜಾತ್ಯತೀತ ನೆಲೆಗಟ್ಟಿನಲ್ಲಿರ್ತಕ್ಕಂಥ ಸಂವಿಧಾನ. ಒಂದು ಕಡೆ ಶಾಸಕರಾದಂಥವರು ಪ್ರತಿಜ್ಞಾವಿಧಿ ಬೋಧಿಸುವ ಸಂದರ್ಭದಲ್ಲಿ ನಾವು ಯಾವುದೇ ಜಾತಿ ಮತ ಭೇದವಿಲ್ಲದೆ ರಾಗದ್ವೇಷಗಳಿಲ್ಲದೆ ನಾನು ಜನಪ್ರತಿನಿಧಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ. ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ನಾನು ಪ್ರಮಾಣವಚನವನ್ನು ತಗೊಳ್ಕೊಳ್ತೀನಿ ಅಂತ ಹೇಳ್ತಾರೆ. ಆದರೆ ಈ ಬಸವರಾಜ್ ಪಾಟೀಲ್ ಯತ್ನಾಳ್ರವರ ಹೇಳಿಕೆ ನೋಡ್ರೆ ಇದನ್ನ ಮತಾಂಧತೆ ಅಂತ ಕರೆಯೋದು, ಅಥವಾ ದುರಹಂಕಾರದ ಪರಮಾವಧಿ ಅಂತ ಕರೆಯೋದ, ಅಥವಾ ಇದು ಅವರ ಉದ್ದಟತನ ಅಂತ ಕರೆಯೋದು, ಅಥವಾ ಆ ಪಕ್ಷದ ಪರೋಕ್ಷವಾಗಿ ಆ ಪಕ್ಷದೊಳಗಿರ್ತಕ್ಕಂಥ ನೀತಿ ನಿರೂಪಣೆನ ಅವರ ಬಾಯಿ ಮುಖಾಂತರ ಎಕ್ಸ್ಪ್ರೆಸ್ ಆಯ್ತಾ ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಅವರು ಒಮ್ಮೆ ಗೆದ್ದ ಮೇಲೆ ಆತ ಕೇವಲ ಬಿಜೆಪಿಯ ಶಾಸಕರಾಗಿರುವುದಿಲ್ಲ, ಇಡೀ ಆ ಕ್ಷೇತ್ರದ ಬಸವರಾಜ್ ಪಾಟೀಲ್ ಯತ್ನಾಳ್ ಗೆದ್ದಿರ್ತಕ್ಕಂಥ ಇಡೀ ಕ್ಷೇತ್ರದ ಜನತೆಯ ಆತ ಪ್ರತಿನಿಧಿಯಾಗಿದ್ದಾನೆ, ಜನತಾ ಪ್ರತಿನಿಧಿಯಾಗಿರ್ತಾರೆ. ಹಾಗಾಗಿ ಒಂದು ಪಕ್ಷಕ್ಕೆ, ಒಂದು ವರ್ಗಕ್ಕೆ, ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಇದು ಒಂದು ಕಾಮನ್ ಸೆನ್ಸ್ ಆಗಿರ್ತಕ್ಕಂಥ ಮತ್ತು ಈ ದೇಶದ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೆಲಸ ಮಾಡುವಂಥದ್ದು ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು ಮತ್ತು ರಾಗದ್ವೇಷಗಳಿಲ್ಲದೆ ಕೆಲಸ ಮಾಡುವಂಥದ್ದು. ಆದರೆ ಬಸವರಾಜ್ ಪಾಟೀಲ್ ಯತ್ನಾಳ್ ಈ ಹೇಳಿಕೆ ಇರತಕ್ಕಂಥ ಇದು ಉದ್ದಟತನ ಮತ್ತು ದುರಹಂಕಾರಿ ಮತ್ತು ಒಂದು ಮತಾಂಧತೆ ಹೇಳಿಕೆ ಅಂತ ಹೇಳಿದ್ರು ತಪ್ಪಾಗಲಾರದು. ಬಹುಶಃ ಇದು ಈ ಪಕ್ಷದ ಅಂದ್ರೆ ಬಿಜೆಪಿಯವರೇ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ನೋಟಿಸ್ ಅನ್ನು ಜಾರಿ ಮಾಡಬೇಕು. ಆ ಮುಖಾಂತರ ನಾವು ಎಲ್ಲ ಜಾತಿ ಮತ ಧರ್ಮ ಪಂಥೀಯರ ಪರವಾಗಿದ್ವಿ, ನಮ್ಮ ಪಕ್ಷ ಬಿಜೆಪಿ ಪಕ್ಷ ಮತ್ತು ಎಲ್ಲರೂ ಕೂಡ ಇದರಡಿಯೇ ಕೆಲಸ ಮಾಡ್ತೀವಿ ಮತ್ತು ಇಡೀ ಈ ದೇಶ ಜಾತ್ಯತೀತ ತತ್ವದಡಿ ಇರತಕ್ಕಂಥದ್ದು, ಎಲ್ಲ ಧರ್ಮೀಯರು ಒಗ್ಗಟ್ಟಾಗಿ ಬಾಳುವಂತ ಈ ದೇಶ. ಹಾಗಾಗಿ ಇದು ಬಿಜೆಪಿ ಮಧ್ಯ ಪ್ರವೇಶ ಮಾಡಬೇಕು. ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪನ ಮಧ್ಯ ಪ್ರವೇಶ ಮಾಡಿ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಬೇಕು ಮತ್ತು ಕೇವಲ ಹಿಂದೂಗಳೇ ಬನ್ನಿ ಅಂತ ಹೇಳಿಕೆ ಕೊಟ್ಟಿರೋ ಸಂಬಂಧಪಟ್ಟ ಕ್ಷಮೆ ಯಾಚಿಸಲು ಅವರು ಸೂಚನೆಯನ್ನು ಕೊಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬಿಜೆಪಿ ಇದಕ್ಕೆ ಯಾವ ರೀತಿ ಡಿಪೆಂಡ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇನ್ನು ನೀವೆಲ್ಲ ಕಾರ್ಪೊರೇಟರ್ಗಳು ಹಿಂದೂ ಪರವಾಗಿ ಕೆಲಸ ಮಾಡಬೇಕು, ಸಾಬರ್ ಪರವಾಗಿ ಅಲ್ಲ ಅಂತ ಹೇಳಿ ನಾವು. ಯಾಕಂದ್ರ ಹೌದು, ಜನ ನಾವು ಯಾರೀ ನನಗೆ ಹಾಕದವ್ರು ಯಾರು? ಬಿಜಾಪುರನ ಓಟ ಸಾಬರಿಗೆ ನಾ ಬ್ಯಾಡೆ ಅಂತ ಹೇಳಿದ್ದೆ ಮೊದಲ. ನಮ್ಮವ್ರಿಗೆ ಎಲ್ಲರಿಗೂ ತಾಕೀತು ಮಾಡಿದ್ದೆ, ನಾನು ಆಫೀಸಿಗೆ ನಾನು ಹಿಂದ ಮುಂದ ಎಲ್ಲರೇ ಟಪ್ಗಿಯವರು ಬುರ್ಕಾದವ್ರು ಬಂದು ನಿಂದಿರಬಾರ್ದು. ಹಾ, ಅವ್ರದ್ದು ಬುದ್ಧಿ ಸಹಿತ ನೋಡೋದು ಬೇಡ. ನಾವು ಎಲೆಕ್ಷನ್ ಮುಗಿತಾನೆ